ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಕೂಡ ಹಳ್ಳಿದು ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ನಮ್ಮ ಈ ಕಡೆ ಎಲ್ಲ ಶಾವಿಗೆ ಮಾಡ್ತಾರೆ ಚಿಕನ್ ಸಾರಿಗೆ, ಬಟ್ ನಮ್ಮ ಕಡೆ ಮುದ್ದೆನೇ ಫೇಮಸ್ಸು. ಇಲ್ಲಿ ಗಿಡಗಳನ್ನ ಕತ್ತರಿಸ್ಕೊಡ್ತಾ ಇದ್ದಾರೆ, ಯಾಕೆಂದರೆ ಇದನ್ನ ತಗೊಂಡೋಗಿ ನೆಡೋಕ್ಕೆ ಇನ್ನೊಬ್ಬರು ಊರಿಗೆ. ಸೊ ನೆಕ್ಸ್ಟ್ ಇದು ಬಂದು ಬಿಳಿ ಸಂಪಿಗೆ ದೇವಸ್ಥಾನ ಹತ್ರ ಸಿಕ್ತು ಅಂತ ನನ್ನ ಮಗ ತೊಗೊಂಬಂದಿದ್ದ. ಹಾಗೆ ಕೋಳಿ ಕೂಡ ಇದ್ವು. ಹಾಗೆಯೇ 2 ಹುಂಜನ ದೇವರಿಗೆ ಒಪ್ಪಿಸ್ಕೊಂಡು ಬಂದಿದ್ದರು. ಸೊ ಅದರದ್ದೇ ಚಿಕನ್ ಸಾರು, ನಾಟಿ ಕೋಳಿದು, ನಾಟಿ ಹುಂಜ, 2 ಹುಂಜ. ಅವು ಅಂತ ಇನ್ನೂ ಬಲ್ತಿರಲಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿದ್ವು. ಸೊ ಅದನ್ನು ಈಗ ಸಾಂಬಾರು ಮಾಡೋಕ್ಕೆ ಎಲ್ಲ ಪೀಸ್ನ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಶಾವಿಗೆ, ಹಳ್ಳಿ ಕಡೆ ಶಾವಿಗೆನ ಮಾಡ್ತಾರೆ. ನಮ್ಮ ಕಡೆ ನಾವು ಸಿಟಿಲೆಲ್ಲ ಈ ರೀತಿ ಒತ್ತೋ ಶಾವಿಗೆ ಮಣೆ ಇರಲ್ಲ, ಏನು ಚಕ್ಲಿ ಒತ್ತುತ್ತಾರಲ್ಲ ಅದರಲ್ಲೇ ಒತ್ತುತ್ತಾರೆ. ಬಟ್ ಆ ಕಡೆ ಎಲ್ಲ ಹಳೆ ಕಾಲದ್ದು ಶಾವಿಗೆ ಮಣೆನೇ ಇದೆ. ಈ ಶಾವಿಗೆ ಮಾಡೋಕ್ಕೆ ಮುಂಚೆ ಈ ರವೆನ ಮಾಡ್ಕೊತಾರೆ. ಅದನ್ನು ನೀಟಾಗಿ ಅಕ್ಕಿ ಎಲ್ಲ ತೊಳೆದು ಅದನ್ನು ಒಣಗಿಸ್ಕೊಂಡು ಅದನ್ನು ತರಿ ಪುಡಿ ಮಾಡ್ಕೊತಾರೆ ರವೆ ಥರ. ಸೊ ಬಿಸಿನೀರು ಕಾಯಕ್ಕಿಟ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಮತ್ತು ಅದಕ್ಕೆ ಎಷ್ಟು ಬೇಕು ಸ್ವಲ್ಪ ಉಪ್ಪು ಹಾಗೆಯೇ ಮಾಡಿಟ್ಕೊಂಡಂಥ ರವೆನ ಹಾಕ್ಕೊಂಡು ನೀಟಾಗಿ ಈ ರೀತಿ ತಿರ್ಕೊಬೇಕು. 1 ಗಂಟೆಯಿಂದಲೇ ಮುದ್ದೆ ಯಾವ ರೀತಿ ತಿರುತ್ತೀವಿ ಆ ರೀತಿ. ಹಾಗೆ ಇಲ್ಲಿ ಚಿಕನ್ ಸಾರಿ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಈರುಳ್ಳಿ ಮಸಾಲೆಗೆ ಏನು ಬೇಕು ಈರುಳ್ಳಿ ಅದೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದಾಗಿದೆ. ಹಾಗೆ ಈಗ ಅದನ್ನು ನಾವೇನು ಬಿಸಿನೀರನ್ನು ಹಾಕಿ ರವೆನ ತಿರುಗ್ಕೊಂಡಿರ್ತೀವಿ, ಅದು ಮುದ್ದೆ ಥರ ಆಗಿರುತ್ತೆ. ಸೊ ಅದನ್ನೇ ಸ್ವಲ್ಪ ಈ ರೀತಿ ತಗೊಂಡು ಅದನ್ನು ಸ್ವಲ್ಪ ಮಿದಿಬೇಕು. ಮಿದ್ದಾದಮೇಲೆ ಅದನ್ನು ಏನು ಮತ್ತೆ ಅದನ್ನು ಕಡ್ಬಿನ ಪಾತ್ರೆಯಲ್ಲಿ ಬೇಯಕ್ಕಿಡ್ತಾರೆ. ಅದು ಆಮೇಲೆ ಅದನ್ನು ಶಾವಿಗೆ ಒತ್ತೋದು. ಸೊ ಇಲ್ಲಿ ಸ್ವಲ್ಪನೇ ತೊಗೊಂಡು ಬಿಸಿ ಇದ್ದಾಗಲೇ ಅದನ್ನು ತೊಗೊಂಡು ಹಾಕಬೇಕು. ಇಲ್ಲಾಂದರೆ ತಣ್ಣಗಾದಮೇಲೆ ಅದು ಒಂಥರ ಗಟ್ಟಿ ಆಗಿಬಿಡುತ್ತೆ, ಹಾರ್ಡು. ಅದಕ್ಕೋಸ್ಕರ ಬಿಸಿಲೇ ಈ ರೀತಿ ತೊಗೊಂಡು ಅದನ್ನು ನಾವೇನು ಬಿಸಿನೀರು ಅಂದರೆ ಇಡ್ಲಿ ಪಾತ್ರೆ ಥರ ಕೆಳಗೆ ನೀರು ಹಾಕ್ಬಿಟ್ಟು ಮೇಲೆ ಇದು ಪ್ಲೇಟ್ ಇಟ್ಟಿರ್ತಾರಲ್ಲ ಆ ರೀತಿ ಕಡುಬಿನ ಪಾತ್ರೆಗೆ ಅದನ್ನು ಕಟ್ಟಿ ಹಾಕಿ ಮತ್ತೆ ಹಬೆಯಲ್ಲಿ ಬೇಯಿಸ್ಕೊಬೇಕು. ಇದು ವೆಯ್ಟ್ ಲಾಸಿಗೂ ಒಂಥರ ರೆಸಿಪಿ ಅಂತಲೇ ಹೇಳ್ಬೋದು. ನೂಡಲ್ಸು, ಮ್ಯಾಗಿ ಈ ರೀತಿ ತಿನ್ನೋ ಮೊದಲು ಇದನ್ನು ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಹಾಗೆ ಏನು ಎಲ್ಲ ಪೂರ್ತಿ ಅದನ್ನು ನೀಟಾಗಿ ಕಲಸಿ ಈ ರೀತಿ ಮಿದ್ದಿ ಅದನ್ನು ಉಂಡೆಗಳು ಮಾಡಿ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕು. ಚೆನ್ನಾಗಿ ಬೇಯೋವರೆಗೂ ಅದು ಬೇಯಿಸ್ಕೊಬೇಕಿಲ್ಲ ಅಂದರೆ ಅದು ಶಾವಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಮತ್ತೆ ಹಬೆಯಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಇಲ್ಲಿ ಚಿಕನ್ ರೆಡಿ ಆಗಿದೆ ಪೀಸಾಗಿ. ಸೊ ಇದನ್ನು ಮತ್ತೆ ಒಂದ್ಸರಿ ವಾಶ್ ಮಾಡಿ ಈಗ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಕರೆಂಟ್ ಬೇರೆ ಇರಲಿಲ್ಲ. ಫಸ್ಟ್ ಒಂದ್ಸರಿ ಖಾರ ರುಬ್ಕೊಂಡಿದ್ವಿ. ಹಳ್ಳಿ ಕಡೆ ಸ್ವಲ್ಪ ಮಳೆ ಬಂದರೆ, ಗಾಳಿ ಬಂದರೆ ಸಾಕು, ಅಲ್ಲೆಲ್ಲ ಕರೆಂಟ್ ತೆಗೆದುಬಿಡ್ತಾರೆ. ಸೊ ಫಸ್ಟೇ ಒಂದು ಖಾರನ ರುಬ್ಕೊಂಡಿದ್ವಿ. ಹಾಗೆಯೇ ಒಂದು ಅಲ್ಲೇ ಎದುರುಗಡೆ ಮನೆ ಬಟರ್ಫ್ರೂಟ್ ಅಲ್ಲ, ಇದು ಡ್ರ್ಯಾಗನ್ ಫ್ರೂಟು. ಅದು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಹಾಗೆಯೇ ಕಾಯೆಲ್ಲ ತುರ್ಕೊಂಡು ಇಟ್ಕೊತಾ ಇದ್ದೀನಿ. ಕರೆಂಟ್ ಬೇರೆ ಇರಲಿಲ್ಲ. ಕರೆಂಟ್ ಬಂದ ತಕ್ಷಣ ರುಬ್ಕೊಂಡ್ಬಿಟ್ರೆ ಆಯಿತು ಅಂತ ಕಾಯೆಲ್ಲ ತುರ್ಕೊತಾ ಇದ್ದೀನಿ. ಸೊ ಕಾಯೆಲ್ಲ ತುರ್ಕೊಂಡಾದಮೇಲೆ ಕರೆಂಟ್ ಎಷ್ಟೊತ್ತು ವೆಯ್ಟ್ ಮಾಡಿದ್ರೂ ಬರಲಿಲ್ಲ. ಹಾಗಾಗಿ ಮತ್ತೆ ಕಲ್ಲಲ್ಲೇ ರುಬ್ಬಬೇಕಾಯಿತು. ಇದೊಂದು ಪ್ಲಸ್ ಪಾಯಿಂಟು. ಮನೆಯಲ್ಲೇ ರುಬ್ಬೋ ಕಲ್ಲಿದ್ದರೆ ಕರೆಂಟ್ ಇಲ್ಲದಾಗ ನಾವು ಯಾವಾಗ ಬೇಕಾದರೂ ನಾವು ಖಾರ ರುಬ್ಕೊಬೋದು. ಅಕಸ್ಮಾತ್ ಏನಾದರೂ ಕರೆಂಟ್ ಇಲ್ಲ ಅಂದರೆ ಕರೆಂಟ್ನೇ ಕಾಯ್ತಾ ಕೂತ್ಕೊಬೇಕಾಗತ್ತೆ. ಆಮೇಲೆ ಚಿಕನ್ ಸಾರು ಆದ್ದರಿಂದ ಯಾರಿಗೂ ಅಷ್ಟೊಂದು ಪೇಷನ್ಸ್ ಇರಲ್ಲ. ಇವಾಗೇನೆ ಮಳೆ ಬರ್ತಾಯಿತ್ತು ಅವತ್ತಲ್ಲಿ. ಸೊ
ಹೊರಗಡೆ ಮಳೆ ಬರ್ತಾಯಿತ್ತು. ಈಗ ಇದನ್ನು ಶಾವಿಗೆ ಮಾಡೋಕ್ಕೆ ಒಂದು ಟೇಬಲ್ ಮೇಲೆ ಒಂದು ಬಂಚನ್ನು ಹಾಸ್ಕೊಬೇಕಾಗತ್ತೆ. ಸೊ ಇದೇ ಬಂದು ಶಾವಿಗೆ ಮಣೆ. ಇದಕ್ಕೆ ಸ್ವಲ್ಪ ಕೆಳಗೆ ಎಣ್ಣೆನ ಸವರ್ಕೊಬೇಕು, ಇಲ್ಲ ಅಂತಂದರೆ ಅಂಟ್ಕೊಳುತ್ತೆ. ಎಣ್ಣೆ ಎಲ್ಲ ಸವರ್ಕೊಂಡಾದ್ಮೇಲೆ ಈಗ ನಾವೇನು ಉಂಡೆ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಈ ಒಳ್ಳಲ್ಲಿ ಹಾಕಿ ಒತ್ತಬೇಕು. ಈ ರೀತಿ ನೋಡಿ, ಈ ರೀತಿ ಒಳ್ಳಲ್ಲಿ ಒತ್ತಿದಾಗ ಶಾವಿಗೆ ಬರುತ್ತೆ, ಬಿಸಿ ಬಿಸಿ ಶಾವಿಗೆ. ಸೊ ಇದೀಗ ಮತ್ತೆ ಅದೇನು ಹೊರಗಡೆ ಬಂದಿದೆ ಅದನ್ನು ಮತ್ತೆ ಕೂಡ ಒತ್ಕೊಂಡು ಮತ್ತೆ ಶಾವಿಗೆಗಳು ಒಳ್ಕಲ್ಲೆಲ್ಲ ಹಾಕಿ ಈ ರೀತಿ ಪ್ರೆಸ್ ಮಾಡಿದರೆ ಶಾವಿಗೆ ರೆಡಿ ಆಗುತ್ತೆ. ಸೊ ಈ ರೀತಿ ಉದ್ದಕ್ಕೆ ಪ್ಲೇಟ್ನ ಹಿಂಗೆ ಉದ್ದ ಇಡಬೇಕು. ಸೊ ನಿಮಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ, ರೌಂಡ್ ಆದರೆ ರೌಂಡು, ಇಲ್ಲ ಉದ್ದಕ್ಕಾದರೆ ಉದ್ದಕ್ಕೆ ಒಟ್ಟು ಶಾವಿಗೆ ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಹಿಟ್ಟು ಚೆನ್ನಾಗಿ ಬೆಂದಿದ್ರೆ. ಸೊ ಶಾವಿಗೆ ಎಲ್ಲ ಹಾಕಾಯಿತು. ಚಿಕನ್ ಸಾರು ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಅದು ಅಂತ ಕೋಳಿನೂ ಕೂಡ ಚೆನ್ನಾಗಿ ಬೆಂದಿತ್ತು. ತುಂಬ ಬಲ್ತಿದ್ರೆ ಕೋಳಿ ಅಷ್ಟೊಂದು ಏನು ಚೆನ್ನಾಗಿ ಬೇಯಲ್ಲ. ಸೊ ಮಧ್ಯಾಹ್ನಕ್ಕೆ ಇನ್ನು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಜೊತೆಗೆ ಈ ಶಾವಿಗೆಗೆ ಕಾಯಿ ಹಾಲು ಕೂಡ ಮಾಡ್ಕೊತಾರೆ, ಹೋಳಿಗೆ ಮಾಡ್ತೀವಲ್ಲ ಆ ರೀತಿ. ಕಾಯಿ ಹಾಲು ಸಿಹಿ ಇಷ್ಟಪಡೋರು ಕಾಯಿ ಹಾಲು ಹಾಕಲ್ಲಿ ತಿನ್ಬೋದು. ಖಾರಕ್ಕೆ ಅಂದರೆ ಚಿಕನ್ ಸಾರು, ಮಟನ್ ಸಾರು ಆ ರೀತಿ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ನಾನು ಚಿಕನ್ ಸಾರಲ್ಲೇ ತಿಂದೆ. ಸಿಹಿ ತಿಂದುಬಿಟ್ರೆ ನಮ್ಗೆ ಆಮೇಲೆ ಊಟ ಮಾಡಬೇಕು ಅನಿಸಲ್ಲ. ಸೊ ಹಂಗಾಗಿ ಫಸ್ಟು ಖಾರದಲ್ಲೇ ತಿಂದು ಆಮೇಲೆ ಕಾಯಿ ರಸನ ಹಾಕ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ಊಟ ಮಾಡೋಷ್ಟೊತ್ತಿಗೆ ನಮ್ಮದು ಮಧ್ಯಾಹ್ನ ಆಗಿತ್ತು. ಸೊ ಊಟ ಎಲ್ಲ ಮಾಡಿಕೊಂಡು ಮತ್ತು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಊರ ಕಡೆ ಹೊರಟ್ವಿ. ಸೊ ಕೆಲವೊಂದು ಇದು ಸೊಪ್ಪು ಅವೆಲ್ಲ ತೊಗೊಂಬರ್ಬೇಕಿತ್ತು ಮನೆಗೆ. ಸೊ ಅದೇನೋ ಶುಂಠಿ ಎಲ್ಲ ಕಿತ್ಕೊಂಡಿದ್ದಾರ, ಅದನ್ನೆಲ್ಲ ಸ್ವಲ್ಪ ತಗೊಂಡು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಅಂಟಿಲ್ ದೆನ್ ಬಾಯ್.